ನೀವು ಅದನ್ನು ಉಳಿದು ಮುಂದಕ್ಕೆ ನೀವು ಮುಂದುವರಿಸಬೇಕು. ಕುಮಾರಸ್ವಾಮಿ ಅವರು ಒಂದು ಸಭೆಯಲ್ಲಿ ಒಂದು ಮಾತು ಹೇಳ್ತಾರಂತೆ ಸರ್ ಕಾರ್ಯಕರ್ತರಿಗೆ, ಕನಕಪುರದ ಕಿರಾತಕರನ್ನ ಸೋಲಿಸಬೇಕು ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆನ ಮಾಡಬೇಕು ಅಂತೇಳಿ. ಕುಮಾರಸ್ವಾಮಿಗೆ ಉತ್ತರ ನಿಧಾನ ಕೊಡ್ತೀನಿ, ಅರ್ಜಿ ಹಾಕಿದ್ಮೇಲೆ ಉತ್ತರ ಕೊಡ್ತೀನಿ. ಬಹುತೇಕ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಕುಮಾರಸ್ವಾಮಿಗೆ ಉತ್ತರ ಅರ್ಜಿ ಹಾಕಿದ್ಮೇಲೆ ಕೊಡ್ತೀನಿ. ಸರಿ, ನಿಮ್ಮ ಡಿ ಕೆ ಸುರೇಶ್ ಅವ್ರನ್ನ ಕಂಡ್ರೆ ಕುಮಾರಸ್ವಾಮಿ ಅವ್ರಿಗೆ ಅಷ್ಟು ಭಯ ಇದೆಯಾ? ನನಗೆ ಗೊತ್ತಿಲ್ಲ. ಅವ್ರ ಪಕ್ಷ ಅಸ್ತಿತ್ವದಲ್ಲಿಲ್ವಲ್ಲ. ಅವರ ನಾಯಕತ್ವ ಅಸ್ತಿತ್ವದಲ್ಲಿಲ್ಲ ಅಂಥೇಳಿ ನಾನು ಹೇಳ್ತಾ ಇಲ್ಲ. ಅವರ ಕುಟುಂಬದ ಹಿರಿಯ ಸದಸ್ಯರು, ಅವರ ಕುಟುಂಬದ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥವ್ರು, ಆ ಕುಟುಂಬದ ಭವಿಷ್ಯವನ್ನು ನೋಡ್ಕೊಳ್ತಕ್ಕಂಥವ್ರು ಏನು ತೀರ್ಮಾನ ಮಾಡಿದ್ದಾರೆ ಅಂತ ನೀವು ನನಗೆ ಹೇಳಬೇಕು. ಸರ್, ಈಗ ಪಕ್ಷದ ಕಾರ್ಯಕರ್ತರಿಗೆ ಭವಿಷ್ಯ ಇಲ್ಲ, ನೀವು ಅವ್ರಿಗೆ ಆಹ್ವಾನ ಮಾಡ್ತೀರಲ್ಲ? ಖಂಡಿತ ನಾನು ನಿಮ್ಮ ಮುಖಾಂತರ ಆಹ್ವಾನ ಮಾಡ್ತಾ ಇದ್ದೇನೆ. ಅವರ ಕುಟುಂಬದ ಸದಸ್ಯರೇ ಅವ್ರ ಪಕ್ಷ ಸರಿ ಇಲ್ಲ ಅಂಥೇಳಿ ಬೇರೆ ಪಕ್ಷಕ್ಕೆ ಚುನಾವಣೆ ಅಡಿ ನಿಲ್ತಾ ಇರೋದ್ರಿಂದ ನಿಮಗೆ ನಾನು ಸ್ವಾಗತ ಮಾಡ್ತೀನಿ. ನಾನು ನಿಮ್ಮ ಜಿಲ್ಲೆಯ ಮಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಗ. ನನ್ನ ಜೊತೆ ನೀನು ಕೈ ಜೋಡಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ತಾಲೂಕಿನ ಅಭಿವೃದ್ಧಿಗಳಿಗೆ, ನಮ್ಮ ರೈತರ ಅಭಿವೃದ್ಧಿಗೆ, ಯುವ ಜನತೆಯ ಅಭಿವೃದ್ಧಿಗೆ ನೀವೆಲ್ಲರೂ ಬಂದು ಪಕ್ಷ ಭೇದ ಮರೆತು ಪಕ್ಷವನ್ನು ಬಿಟ್ಟು ಬರಬೇಕು. ನಾನು ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ, ನಿಮ್ಮ ಸಹೋದರನಾಗಿ ಕೆಲಸ ಮಾಡಲಿಕ್ಕೆ, ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಬನ್ನಿ ಅಂತೇಳಿ ಮುಕ್ತವಾಗಿ ನಾನು ಅವರನ್ನು ಭಾಳ ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ. ಕಾರ್ಯಕರ್ತರು ಒಂದು ಅಭಿಯಾನ ಶುರು ಮಾಡಿದ್ದಾರೆ ಸರ್, ಕುಟುಂಬ ರಾಜಕಾರಣದ ಬಗ್ಗೆ. ತಂದೆ ಆಯಿತು, ಮಗ ಆಯಿತು, ನನಗೆ ಗೊತ್ತಿಲ್ಲ ಅದು. ಯಾರ್ಯಾರು ಏನೇನು ಸೋಷಿಯಲ್ ಮೀಡಿಯಾಗೂ ನನಗೂ ಸಂಬಂಧ ಇಲ್ಲ. ಯಾರ್ಯಾರು ಏನೇನು ಮಾಡ್ತಾರೆ ಅಂಥೇಳಿ ನೀವು ಮೀಡಿಯಾದಲ್ಲಿ ಏನೋ ಮಾತಾಡೋದಕ್ಕೆ ನಾನು ಉತ್ತರ ಕೊಡೋಕ್ಕೂ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಕಾರ್ಯಕರ್ತರು ಬೇರೆಯವರು, ಒಟ್ಟಿನಲ್ಲಿ ಚರ್ಚೆಗಳು ಬೇರೆ ಅವ್ರವ್ರ ಭಾವನೆಗಳು. ನೀವು ಅಂದ್ಕೊಂಡು ನೀವು ನನ್ನನ್ನು ಪ್ರಶ್ನೆ ಕೇಳ್ದಂಗೆ ಅವರು ಯಾರ್ಯಾರೋ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ಅದನ್ನೆಲ್ಲ ಬೇರೆ ಸಂದರ್ಭದಲ್ಲಿ ಹೇಳೋಣ. ಈಗ ನಾನು ಹೇಳಿರೋದನ್ನ ರಾಜ್ಯ ಜನಕ್ಕೆ ತಿಳಿಸಿ. ಬಿಜೆಪಿ ಮತ್ತೆ ಜೆಡಿಎಸ್ ನ ಹೊಂದಾಣಿಕೆಯನ್ನ ಸ್ವತಃ ಆ ಎರಡೂ ಪಕ್ಷದ ಕಾರ್ಯಕರ್ತರು ತಳಮಟ್ಟದಲ್ಲಿ ಒಪ್ತಾ ಇಲ್ಲ ಅನ್ನುವಂಥ ಚರ್ಚೆ ಕೂಡ ಇದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗಿರೋದು ಒಂದೇ, ನನ್ನ ಕ್ಷೇತ್ರದ ಜನಕ್ಕೆ ಕೂಲಿ ಕೇಳುವಂಥ ಕೆಲಸ ಪ್ರಾರಂಭ ಆಗ್ತದೆ. ಮಂಜುನಾಥ್ ಅವ್ರನ್ನ ಸರ್ ಅರ್ಕೆ ಕುರಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ರೀ, ಅರ್ಕೆನ ಕುರಿನ ಏನು ಅಂಥೇಳಿ. ನೀವು ಅದನ್ನು ತಿಳುವಳಿಕಸ್ತರನ್ನೇ ಕೇಳಬೇಕು. ಸರ್, ಇವಾಗ ಕ್ಷೇತ್ರ ಸಂಚಾರ ಮಾಡಿದ್ದೀರಿ ನೀವು. ಮಂಜುನಾಥ್ ಅವರ ಸ್ಪರ್ಧೆ ವಿಚಾರದಲ್ಲಿ ಹೇಗಿದೆ ಸರ್ ವಿಚಾರ? ಮಂಜುನಾಥ್ ಬಗ್ಗೆ ಜನಸಾಮಾನ್ಯ ಮನಸ್ಸಿನಲ್ಲಿ ಏನಿದೆ ಸರ್? ನನಗೆ ಗೊತ್ತೇ ಇಲ್ಲಪ್ಪ. ಸ್ವಲ್ಪ ನಾನು ದೇವೇಗೌಡರು ಅಳಿಯ ಗೊತ್ತೇ ಹೊರತು ಮಂಜುನಾಥ್ ಗೊತ್ತಿಲ್ಲ ನನಗೆ. ನಿಮ್ಗೆ ಗೊತ್ತಿಲ್ಲ ಸರ್? ದೇವೇಗೌಡರು ಅಳಿಯ ಗೊತ್ತು ನನಗೆ. ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಗೊತ್ತಿಲ್ಲ ಸರ್. ಈಗ ನಿಂತ್ಕೊಂಡಿದ್ದಾರಲ್ಲ ದೇವೇಗೌಡರು ಅಳಿಯ ಅಂತ ನನಗೆ ಗೊತ್ತಿತ್ತು. ಈಗ ಅಭ್ಯರ್ಥಿ ಅಂತ ಗೊತ್ತಾಗ್ತಾ ಇದೆ. ರಾಜಕಾರಣಕ್ಕೆ ಬಂದಿರೋದ್ರಿಂದ ಸ್ವಾಗತ ಮಾಡಿದ್ದೀನಿ. ಎಲ್ಲ ವೈರಿಗಳೆಲ್ಲ ಒಂದಾಗ್ಬಿಟ್ಟಾರಲ್ಲ ಸರ್. ಇದೀರಲ್ಲ ನೀವು ಎಲ್ಲ ಇಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಅದು ಮುಂದಿನ ದಿನದಲ್ಲಿ ಮಾತಾಡೋಣ, ಈಗಲೇ ಯಾಕೆ ನಡಿಯಪ್ಪ. ಸರಿ, ಕುಟುಂಬ ರಾಜಕಾರಣದ ಬಗ್ಗೆ ಏನು ಹೇಳ್ತೀರಿ? ಯಾಕಂದ್ರೆ ಕಾರ್ಯಕರ್ತರು ಬಹಳ ಈಗ ಒಂದೇ ದಿನ ಏನು ಬೇಡ. ಈಗ ನಾನು ಇನ್ನೂ ಅರ್ಜಿ ಹಾಕಲಿಲ್ಲ. ಈಗ ತಾನೇ ಟಿಕೆಟ್ ಘೋಷಣೆ ಮಾಡಿದ್ದಾರೆ ನಮ್ಮ ಪಕ್ಷದವರು, ಅವ್ರ ಪಕ್ಷದವರು ಈಗ ಮಾಡಿದ್ದಾರೆ. ಈಗ ನೀವೆಲ್ಲ ಭಾಳ ಓಡ್ತಾ ಇದೆ. ಸದ್ಯಕ್ಕೆ ಬಿ ಜೆ ಪಿನಲ್ಲಿ ಪ್ರತಾಪ್ ಸಿಂಹನಿಗೆ ಪಾಪ ಕೈ ಕೊಟ್ಬಿಟ್ಟಿದ್ದಾರೆ. ಕಟೀಲ್ ಅವ್ರನ್ನ, ಪಕ್ಷ ಕಟ್ಟಿದವ್ರನ್ನ ಏನು ಮಾಡಿದ್ದಾರೆ ಗೊತ್ತಿಲ್ಲ. ನನ್ನನ್ನು ಗುಂಡಿಗೆ ಕೊಲ್ತೀನಿ ಅಂತ ಅಂದವರು ನಾನು ಬಂಡಾಯ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಸಂವಿಧಾನ ಬದಲಾವಣೆ ಮಾಡೋಕೆ ಹೊರಟವ್ರ ಕತೆ ಏನಾಯ್ತದೋ ನನಗೆ ಗೊತ್ತಿಲ್ಲ. ಇನ್ನು ಅನೌನ್ಸ್ ಮಾಡಿಲ್ವಲ್ಲ, ಬಾಕಿ ಇದೆ. ಇನ್ನು ಯಾರ್ಯಾರ್ದು ಏನೇನು ಕತೆನೋ ಏನೇನೋ ಗೊತ್ತಿಲ್ಲ. ಕಾದ್ ನೋಡೋಣ. ಆಮೇಲೆ ಮಾತಾಡೋಣ ಬಿಡ್ರಪ್ಪ. ಜಾಗ ಅಡ್ಡ ಹಾಕ್ಬಿಡ್ರಿ. ಪಾಪ ಏನೋ ಒಂದಷ್ಟು ಇಟ್ಕೊಂಡಿರಂಗಿದಿರಲ್ಲ ಸರ್. ಹಂಗಾದ್ರೆ ಯಾರೇ ಕೆಲಸ ಮಾಡಲಿ ಅವರು ಕೂಡ ಸಾಕಷ್ಟು ವಿಚಾರಗಳಲ್ಲಿ ನನ್ನ ಜೊತೆ ಈ ಬೆಂಗಳೂರು ಮೈಸೂರು ರಸ್ತೆ ಮಾಡೋವಂಥ ವಿಚಾರದ ಸಂದರ್ಭದಲ್ಲಿ ನಾವು ಕೂಡ ಜೊತೆ ಸೇರಿ ಕೆಲಸ ಮಾಡಿದ್ದೀವಿ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ. ಸೊ ಹಾಗಾಗಿ
ನಾನು ಕೆಲಸ ಮಾಡುವಾಗ ಅವ್ರು ನನಗೆ ಸಹಕಾರ ಕೊಟ್ಟಿದ್ದಾರೆ, ಅವ್ರು ಕೆಲಸ ಮಾಡ್ಬೇಕಾದ್ರೆ ನನಗೆ ಸಹಕಾರ ಸಲಹೆಗಳನ್ನು ನಾನು ಅವ್ರು ಕೊಟ್ಟಿದ್ದೀನಿ, ನನಗೆ ಅವ್ರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ವಿಶ್ವಾಸ, ಪಕ್ಷ ಬೇರೆ ವಿಶ್ವಾಸ ಬೇರೆ, ರಾಜಕಾರಣಕ್ಕೆ ಬಂದಾಗ ರಾಜಕಾರಣ ಬೇರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.